ಇದು ಬಿಡಿಎ ಇತಿಹಾಸದಲ್ಲಿಯೇ ಕಂಡು ಕೇಳರೆಯದ ಅತಿ ದೊಡ್ಡ ಹಗರಣ. ಒಂದಲ್ಲ ಎರಡಲ್ಲ ಬರೋಬ್ಬರಿ 524 ಕೋಟಿ ಹಣವನ್ನು ಬಿಡಿಎ ಇಂಜಿನಿಯರ್ಸ್ ನುಂಗಿ ನೀರು ಕುಡಿದಿದ್ದಾರೆ. ಟೆಂಡರ್ಗಳನ್ನು ಅನರ್ಹ ಕಂಪನಿಗೆ ನೀಡಿ ಅಕ್ರಮಕ್ಕೆ ಸಾಥ್ ಕೊಟ್ಟಿದ್ದಾರಂತೆ. ಈ ಕುರಿತ 5,000 ಪುಟಗಳ ವರದಿ ಇದೀಗ ಬಿಡಿಎ ಆಯುಕ್ತರಿಗೆ ದೂರು ಸಲ್ಲಿಕೆಯಾಗಿದೆ. ಈ ಒಂದು ವರದಿ ಇಲ್ಲಿದೆ. ಬಿಡಿಎ ಅಧಿಕಾರಿಗಳು ಆಡಿದ್ದೇ ಆಟ ಮಾಡಿದ್ದೇ ರೂಲ್ಸು ಎನ್ನುವಂತಾಗಿದೆ. ಯಾಕಂದ್ರೆ ಒಂದು ಕಂಪನಿ ಅನರ್ಹ ಅಂತ ಗೊತ್ತಿದ್ದು ನಿಯಮಗಳನ್ನ ಗಾಳಿಗೆ ತೂರಿ 100 ಕೋಟಿ ಮೌಲ್ಯದ ಟೆಂಡರ್ ನೀಡಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿದೆ. ಈ ಕುರಿತಂತೆ 5,000 ಪುಟಗಳ ದಾಖಲೆಯನ್ನ ಬಿಡಿಎ ಆಯುಕ್ತರಿಗೆ ಸಲ್ಲಿಕೆ ಮಾಡಿದ್ದು ಸಮಗ್ರ ತನಿಖೆ ನಡೆಸುವಂತೆ ಸಾಮಾಜಿಕ ಹೋರಾಟಗಾರ ಶರತ್ ಬಾಬು ಆಗ್ರಹಿಸಿದ್ದಾರೆ. 2007ರಲ್ಲಿ ಅಂದಿನ ಬಿಬಿಎಂಪಿಗೆ ಹಸ್ತಾಂತರವಾಗಿದ್ದ ಟಿಕೆ ಲೇಔಟ್ಗೆ 2023ರಲ್ಲಿ ಡಾಂಬರ್ ಹಾಕಿದ್ದೀವಿ ಅಂತ ಸುಳ್ಳು ದಾಖಲೆಗಳನ್ನು ಬಿಡಿಎ ಅಧಿಕಾರಿಗಳು ಸೃಷ್ಟಿ ಮಾಡಿದ್ದಾರಂತೆ. ಸದ್ಯ ಗೊಟ್ಟಿಗೆರೆ ವಾರ್ಡ್ನಲ್ಲಿರೋ ಈ ಲೇಔಟ್ನಲ್ಲಿ ಅಸಲಿಗೆ ಯಾವುದೇ ಅಭಿವೃದ್ಧಿ ಕಾಮಗಾರಿಯೇ ಆಗಿಲ್ಲ. ಹೇಗಿದ್ರು ಡಾಂಬರ್ ಹಾಕಿದ್ದೀವಿ ಅಂತ 16 ಕೋಟಿ ಬೆಲ್ ಮಾಡಿಸ್ಕೊಂಡಿದ್ದಾರಂತೆ ಈ ಅಧಿಕಾರಿಗಳು. 2022ರಿಂದ 2025ರವರೆಗೂ ಸುಮಾರು 524 ಕೋಟಿ ರೂಪಾಯಿ ಸಾರ್ವಜನಿಕರ ಹಣವನ್ನ ದುರುಪಯೋಗ ಮಾಡಿಕೊಂಡು ಟೆಂಡರ್ಗಳು ಇವರಿಗೆ ಕೊಟ್ಟವರಿಗೆ ಕೊಟ್ಕೊಂಡು ಅಕ್ರಮ ಮಾಡಿದ್ದಾರೆ. ಇದರಲ್ಲಿ ಏನು ಅಂತಂದ್ರೆ ಈ 524 ಕೋಟಿ ಅಕ್ರಮ ಏನ್ ನಡೆದಿದೆ ಹಗರಣ ಬಿಡಿಎನಲ್ಲಿ, ಮೊದಲನೇದಾಗಿ JP ನಗರ 8ನೇ ಫೇಸು 9ನೇ ಫೇಸ್ ಅಲ್ಲಿ ಒಂದು ಲೇಔಟ್ ಬರುತ್ತೆ, ಟಿಕೆ ದೀಪಕ್ ಲೇಔಟ್ ಅಂತ. ಅದು 2007ರಲ್ಲೇ ಸರ್ಕಾರದ ಆದೇಶದ ಮೇರೆಗೆ ನಿರ್ವಹಣೆಗೋಸ್ಕರ ಬಿಬಿಎಂಪಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದಾರೆ. ಆ ರೀತಿ 2007ರಲ್ಲಿ ಬಿಬಿಎಂಪಿಗೆ ಹ್ಯಾಂಡ್ ಓವರ್ ಆದಮೇಲೆ 2023ರಲ್ಲಿ ಇದೇ ಬಿಡಿಎನವರು ತಾರ್ ಹಾಕಿ ರೋಡ್ ಕೆಲಸ ಮಾಡಿದ್ದೀನಿ ಅಂತ ಬಿಲ್ ಮಾಡ್ಕೊಂಡಿದ್ದಾರೆ. ಏನು ಟಿಕೆ ಲೇಔಟ್ನಲ್ಲಿ ಅಭಿವೃದ್ಧಿ ಕಾಮಗಾರಿ ಮಾಡಿದ್ದ ಗುತ್ತಿಗೆದಾರರಿಗೆ ನಾಡಪ್ರಭು ಕೆಂಪೇಗೌಡ ಲೇಔಟ್ ಟೆಂಡರ್ ನೀಡಲಾಗಿದೆಯಂತೆ. ಗುತ್ತಿಗೆದಾರ ಅರವಿಂದ ಬಿಜಿ ಒಡೆತನದ ಎಬಿಜಿ ಗ್ರೀನ್ ಇನ್ಫ್ರಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅರ್ಹ ಇಲ್ಲದಿದ್ರೂ ಆ ಕಂಪನಿಗೆ 124 ಕೋಟಿ ಮೌಲ್ಯದ ಅಭಿವೃದ್ಧಿ ಕೆಲಸಗಳ ಟೆಂಡರ್ ನೀಡಲಾಗಿದೆ. ಅಷ್ಟೇ ಅಲ್ಲದೆ 1,63,257 ಕ್ಯೂಬಿಕ್ ಮೀಟರ್ ಡೆಬ್ರಿಸ್ ತೆಗೆದಿದ್ದೀವಿ ಅಂತ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಸುವಲ್ಲಿ ಬಿಡಿಎ ಎಇ ಅಶೋಕ್ ಭಾಗಿಯಾಗಿದ್ದಾರೆ. ಇನ್ನು ಪರಶುರಾಮಪ್ಪ ಹಾಗೂ ಎಇ ಜೈದೀಪ್ ಅವರು ಕೂಡ ಸಾಥ್ ಕೊಟ್ಟಿದ್ದಾರಂತೆ. ಇನ್ನು ಇದೆಲ್ಲ ಗೊತ್ತಿದ್ರೂ ಬಿಡಿಎ ಎಂಜಿನಿಯರಿಂಗ್ ಮೆಂಬರ್ ಶಾಂತರಾಜಣ್ಣ ಕಣ್ಮುಚ್ಚಿ ಕುಳಿತಿರೋದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಸೆಟ್ ಆಫ್ ಇಂಜಿನಿಯರ್ಸು ಮತ್ತೆ ಕಾಂಟ್ರಾಕ್ಟರ್ಗಳು ಕೆಂಪೇಗೌಡ ಲೇಔಟ್ಗೆ ಶಿಫ್ಟ್ ಆಗ್ತಾರೆ. ಕೆಂಪೇಗೌಡ ಲೇಔಟಲ್ಲಿ ಕೆಲಸ ಈಗೇನು ಲೇಔಟ್ ಫಾರ್ಮೇಷನ್ ನಡೀತಾ ಇದೆ ಅಲ್ಲಿ ಇದೇ ಸೆಟ್ ಆಫ್ ಇಂಜಿನಿಯರ್ಸು ಕಾಂಟ್ರಾಕ್ಟರ್ಗಳಿಗೂ ಕೆಲಸ ಕೊಟ್ಟು ಕೆಲಸ ಮಾಡ್ತಾರೆ. ಯಾಕೆ ಯಾವುದು ಬೇರೆ ಇಂಜಿನಿಯರ್ಸು ಬೇರೆ ಕಾಂಟ್ರಾಕ್ಟರ್ಗಳು ಯಾರು ಇರಲಿಲ್ವಾ? ಕೆಂಪೇಗೌಡ ಲೇಔಟಲ್ಲಿ ಏನು ಮಾಡಿದ್ದಾರೆ, ಈಗ ಒಂದು 4-5 ತಿಂಗಳು ಮುಂಚೆ ಒಂದು 167 ಕೋಟಿ ಟೆಂಡರ್ನ ಕೊಟ್ಟಿದ್ದಾರೆ. ಎಬಿಜಿ ಗ್ರೀನ್ ಇನ್ಫ್ರಾ ಅಂದರೆ ಅರವಿಂದ್ ಬಿಜಿ ಅನ್ನೋ ಒಬ್ಬ ಕಾಂಟ್ರಾಕ್ಟರ್ಗೆ ಒಂದು ಟೆಂಡರ್ ಕೊಟ್ಟಿದ್ದಾರೆ. ಆ 167 ಕೋಟಿ ಟೆಂಡರ್ ಕೊಡಬೇಕಾದಾಗ ಕೆಲವೊಂದು ನಿಯಮ ವಿಧಿಸಿದೆ ಕರ್ನಾಟಕ ಸರ್ಕಾರ KW ಟೆಂಡರ್ ಡಾಕ್ಯುಮೆಂಟ್ನಲ್ಲಿ. ಆ ನಿಯಮ ಏನು ಹೇಳುತ್ತೆ ಅಂತಂದರೆ ಮಿನಿಮಮ್ 5 ವರ್ಷ ಕ್ವಾಲಿಫಿಕೇಶನ್ ಇರಬೇಕು ಆ ಕಂಪನಿಗೆ ಅಂತ. ಆದರೆ ಆ ಕಂಪನಿ ಬಂದು 1 ವರ್ಷ ಆಗಿದೆ ರಿಜಿಸ್ಟರ್ ಆಗ್ಬಿಟ್ಟು. ಸದ್ಯ ಸಾಮಾಜಿಕ ಹೋರಾಟಗಾರ ಶರತ್ ಬಾಬು ಕೊಟ್ಟ ದೂರಿನ ಮೇರೆಗೆ ಬಿಡಿಎ ಆಯುಕ್ತರು 3 ಸಮಿತಿಯನ್ನು ರಚಿಸಿದ್ದಾರೆ. ಇದರಲ್ಲಿ ನಿವೃತ್ತ ನ್ಯಾಯಮೂರ್ತಿ, ನಿವೃತ್ತ ಇಂಜಿನಿಯರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಈ ಸಮಿತಿಯಲ್ಲಿ ಇರಲಿದ್ದು ಜನವರಿ ಅಂತ್ಯದೊಳಗೆ ವರದಿ ಆಯುಕ್ತರ ಕೈ ಸೇರೋ ಸಾಧ್ಯತೆ ಇದೆ. ಒಲಾಸಿಯಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.